ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬೆಂಗಳೂರಿನ ಸಮೀಪ ಇರುವಂಥ ರಾಮನಗರದ ರಾಮದೇವರ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಈ ಒಂದು ರಾಮದೇವರ ಬೆಟ್ಟಕ್ಕೆ 45 ಕಿಲೋಮೀಟರ್ ದೂರ ಆಗುತ್ತೆ. ಗೂಗಲ್ ಮ್ಯಾಪ್ನ ಸಹಾಯದಿಂದ ಸರಳವಾಗಿ ನೀವು ಈ ಬೆಟ್ಟದ ಒಂದು ಚೆಕ್ ಪೋಸ್ಟಿಗೆ ಬಂದು ತಲುಪ್ಬೋದು. ಈ ಒಂದು ಬೆಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಕಂಟ್ರೋಲಿದೆ. ಯಾಕಂದರೆ ಇವರು ರಣಹದ್ದು ಸಂರಕ್ಷಿತ ಪ್ರದೇಶ ಅಂತ ಇದನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಎಂಟ್ರಿ ಫೀಸ್ ಇರುತ್ತೆ. ಪಾರ್ಕಿಂಗಾಗಿ ಸಾಕಷ್ಟು ಜಾಗ ನಿಮಗಿರುತ್ತೆ. ಸೊ ಏನಿದೆ ಈ ರಾಮದೇವರ ಬೆಟ್ಟದಲ್ಲಿ, ಏನಿಲ್ಲ, ನಿಮ್ಗೆ ಹೋಗಬೇಕಾ ಬೇಡವಾ ಅಂತ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ಒಂದು 7 ನಿಮಿಷದ ವಿಡಿಯೋ ಚಿಕ್ಕದಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಾನು. ಖಂಡಿತವಾಗ್ಲೂ ವಿಡಿಯೋನ ಫುಲ್ಲಾಗಿ ನೋಡಿ, ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆ ಸುಮಾರು 9:30-10 ಗಂಟೆಗೆ ಈ ಒಂದು ತಾಣ ಓಪನ್ ಆದರೆ ಸಂಜೆ 5:30-6 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದ್ರ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿರೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಕಾಡು ಪ್ರಾಣಿಗಳ ಹಾವಳಿ ಇರುತ್ತೆ ಅಂತೇಳಿ ಸುರಕ್ಷತಾ ದೃಷ್ಟಿಯಿಂದ ಈ ಥರ ಬಂದ್ ಮಾಡ್ತಾರೆ ಜಾಗನ. ನಿಮಗೆ ಗೊತ್ತಿರೋ ಥರ ಹಿಂದಿ ಭಾಷೆಯ ಚಲನಚಿತ್ರ ಶೋಲೆ ಮೂವಿಯ ಒಂದು ತುಣುಕು ಈ ಜಾಗದಲ್ಲೇ ಶೂಟಿಂಗ್ ಆಗಿರೋದು. ಸೊ ಹಾಗಾದರೆ ಈ ಸ್ಪಾಟಿಗೆ ಹೋಗಬೇಕು ಅಂತಂದರೆ ನೀವು 2 ಹಂತದಲ್ಲಿ ಹೋಗಬೇಕು. ಮೊದಲನೇ ಹಂತ 400 ಮೆಟ್ಲುಗಳಿರುವಂಥ ಈ ದಾರಿಯನ್ನು ಹತ್ಕೊಂಡು ಹೋದರೆ ನೀವು ರಾಮೇಶ್ವರ ದೇವಸ್ಥಾನ ಹಾಗೂ ಶ್ರೀರಾಮನ ದೇವಸ್ಥಾನಕ್ಕೆ ತಲುಪ್ತೀರ. ಪ್ರಯಾಣದ ದಾರಿ ಸರಳವಾಗಿರುತ್ತೆ. ಯಾಕಂದರೆ ನಾನು ಹೋಗಿ ಸಂದರ್ಭದಲ್ಲಿ ಕಿರಿಯರು, ಮಧ್ಯಮ ವಯಸ್ಕರು ಹಾಗೂ ಹಿರಿಯರು ಎಲ್ಲರೂ ಕೂಡ ಹತ್ತಾಯಿದ್ರು. ಹಾಗಾಗಿ ದಾರಿ ಸರಳವಾಗಿದೆ. ಇನ್ನೊಂದೇನೆಂದರೆ ಇಲ್ಲಿಗೆ ಬರೋಕ್ಕೆ ಯಾವ ಟೈಮ್ ಸರಿ ಅಂತಂದರೆ ಸಂಜೆ 3 ಗಂಟೆಗೆ ನೀವು ಹತ್ತಕ್ಕೆ ಪ್ರಾರಂಭ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಮೊದಲನೇ ಹಂತ ತಲುಪ್ತೀರ, ಇನ್ನು ಅರ್ಧ ಗಂಟೆಯಲ್ಲಿ 2ನೇ ಹಂತ ತಲುಪ್ತೀರ. ಸೆಪ್ಟೆಂಬರಿಂದ ಜನವರಿ ತಿಂಗಳಲ್ಲಿ ನೀವು ವಿಸಿಟ್ ಮಾಡ್ಬೋದು. ಮಳೆಗಾಲ ಮತ್ತು ತುಂಬ ಬೇಸಿಗೆಗಾಲ ಅವಾಯ್ಡ್ ಮಾಡಿ. ಯಾಕೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇದು ಮೊದಲನೇ ಹಂತದ ಶಿವ ಪಾರ್ವತಿಯರ ಶ್ರೀರಾಮೇಶ್ವರ ದೇವಸ್ಥಾನ. ಈ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಶ್ರೀರಾಮ, ಸೀತಾ ಮಾತೆ ಹಾಗೂ ಲಕ್ಷ್ಮಣರ ಒಂದು ದರ್ಶನ ಪಡ್ಕೊಂಡು ಇಲ್ಲಿಂದ ಮೊದಲನೇ ಹಂತದಿಂದ ನೀವು ಅರ್ಧ ಹಂತ ಕೆಳಗೆ ಹೋಗಬೇಕಾಗುತ್ತೆ. ಅರ್ಧ ಹಂತ ಕೆಳಗೆ ಹೋಗೋಕ್ಕೆ ನಿಮಗೆ ದಾರಿ ಇದೆ, ಅಲ್ಲಿ ಮೆಟ್ಲು ಕೂಡ ಹಾಕಿರ್ತಾರೆ. ಇದು ರಾಮದೇವರ ಬೆಟ್ಟಕ್ಕೆ ಬರೋಕ್ಕಿದ್ದಂಥ ಹಳೆ ದಾರಿ. ಈಗ ಈ ದಾರಿಯನ್ನು ಯಾರೂ ಬಳಸ್ತಾ ಇಲ್ಲ. ನೇರವಾಗಿ ಇದು ಬೆಟ್ಟದ ಕೆಳಗೆ ಹೋಗುತ್ತೆ. ಮೊದಲೆಲ್ಲ ಈ ದಾರಿಯಲ್ಲಿ ಹತ್ಕೊಂಡು ಬಂದು ದೇವರ ದರ್ಶನ ಪಡ್ಕೊತಾಯಿದ್ರು. ಇಲ್ಲಿಂದ ಮತ್ತೆ ನೀವು ಹತ್ಕೊಂಡು ಮೊದಲನೇ ಹಂತಕ್ಕೆ ಬರ್ತೀರಾ. ಆ ಮೊದಲನೇ ಹಂತದಿಂದ 2ನೇ ಹಂತಕ್ಕೆ ಹೋಗಬೇಕು. 2ನೇ ಹಂತದಲ್ಲಿ ನಿಮಗೆ ಶೋಲೆ ಮೂವಿ ಶೂಟಿಂಗ್ ಆಗಿರುತ್ತೋ ಸ್ಪಾಟ್ ಇರೋದು.
ಈ ದಾರಿಯಲ್ಲಿ ಮೆಟ್ಲುಗಳು ಕಡಿಮೆ, ಸಮತಟ್ಟು ಜಾಗದಲ್ಲಿ ನಾವು ಹೇಗೆ ನಡ್ಕೊಂಡು ಹೋಗ್ತೀವಿ ಹಾಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೋಡಿ, ಈ ಒಂದು ಜಾಗ ನಿಮಗೆ ಮಳೆಗಾಲ ಅಥವಾ ಬೇಸಿಗೆಗಾಲ ಹತ್ತೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಮತ್ತು ಬೇಸಿಗೆಗಾಲದಲ್ಲಿ ಬಂಡೆ ಎಲ್ಲ ಕಾದಿರುತ್ತೆ. ಅವಾಗ ಏನಾದರೂ ಸ್ವಲ್ಪ ಮಳೆ ಬಂದರೂ ಕೂಡ ಅಪಾಯ ತುಂಬ ಜಾಸ್ತಿ ಇರುತ್ತೆ. ಅದು ಬಿಟ್ಟು ನಾನು ಹೇಳಿದ ಸೆಪ್ಟೆಂಬರಿಂದ ಜನವರಿ ಆ ತಿಂಗಳೊಳಗೆ ಆರಾಮಾಗಿ ಬರ್ಬೋದು, ಯಾವುದೇ ತೊಂದರೆ ಇರೋಲ್ಲ. ಮಳೆನ ಅವಾಯ್ಡ್ ಮಾಡ್ಕೊಂಡು ಬನ್ನಿ ಅಷ್ಟೇ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಏನೇನಿದೆ ರಾಮದೇವ್ರ ಬೆಟ್ಟದಲ್ಲಿ ಅಂತ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವ್ರ ಜೊತೆ ಬನ್ನಿ. ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಒಂದು ದಿನದ ಪ್ರಯಾಣ ಇದು. ನಿಮ್ಮ ಆತ್ಮೀಯರ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಸೊ ವಿಡಿಯೋನ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಆತ್ಮೀಯರ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.